ನಾನು 1981ನೇ ಇಸ್ವಿನಲ್ಲಿ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಭಾಳ ಸ್ಟ್ರಾಂಗ್ ಆಗಿತ್ತು. HRC ಕೋರ್ಟ್ಗಳೇ ಇತ್ತು, ಹೌಸ್ ರೆಂಟ್ ಕೋರ್ಟ್ಗಳೇ ಇತ್ತು. ಫಸ್ಟು ನಾವು ಸ್ಮಾಲ್ ಕಾಸಸ್ ಕೋರ್ಟ್ಗೆ HRC ಕೋರ್ಟ್ಗಳಿಗೆ ಜಾಸ್ತಿ ಹೋಗ್ತಾ ಇದ್ದಿದ್ದು. ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂದರೆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಹ್ಯಾಸ್ ಲಾಸ್ಟ್ ಇಟ್ಸ್ ರಿಲೆವೆನ್ಸ್. ಯಾವ ಬಾಡಿಗೆದಾರನಿಗೂ ಕೂಡ ರಕ್ಷಣೆ ಅನ್ನೋದು ಇಲ್ಲ ಇವತ್ತು. ಆ ವಿಧಿಸ್ತಾರ ರೆಂಟ್ಗಳು, ಏರಿಸ್ತಾರ ರೆಂಟ್ಗಳು ಯಾವುದಕ್ಕೂ ಕಡಿವಾಣ ಇಲ್ಲ. ನಿಜವಾಗ್ಲೂ ಕೂಡ ಮಿಡ್ಲ್ ಆ್ಯಂಡ್ ಲೋಯರ್ ಮಿಡಲ್ ಕ್ಲಾಸ್ ಕುಟುಂಬಗಳೇನಿದೆ ಇವತ್ತು ನರಳುತ್ತಾ ಇದೆ. ಸೊ ಅದರ ಬಗ್ಗೆನೂ ಕೂಡ ಸರ್ಕಾರ ಯಾವ ರೀತಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋದು, ಆ ಸಣ್ಣ ಬಾಡಿಗೆದಾರರಿಗೆ ಸರ್ ಸಂಬಳದಲ್ಲಿ ಅವ್ರು ಬಾಡಿಗೆ ಕಟ್ಟೋದೇ ಆಗೋಗ್ಬಿಡ್ತಾ ಇದೆ. ಇನ್ನು ಆ ಮಕ್ಕಳದು ಎಜುಕೇಷನ್ನು, ಹೆಲ್ತು, ಮನೆ ಸಾಮಾನು ಅರ್ಥನೇ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ಆ ಬಾಡಿಗೆದಾರರಿಗೂ ಕೂಡ ರಕ್ಷಣೆ ಕೊಡೋಕೆ ಏನಾದ್ರು ಒಂದು ಯೋಚನೆ ಮಾಡೋಕ್ಕೆ ಸರ್ಕಾರ ಕ್ರಮ ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿರುವಂತಹದ್ದು ಸರಿ ಇದೆ. ಆದರೆ ಇವೆಲ್ಲ ವಿಧೇಯಕಗಳು, ಮೂಲ ವಿಧೇಯಕಗಳು ಬಂದಾಗ 60ನೇ ದಶಕ 70ನೇ ದಶಕದಲ್ಲಿ ಆಗ ಒಂದು ರೀತಿ ಸ್ಟೇಟ್ ಕಂಟ್ರೋಲ್ಡ್ ಎಕಾನಮಿಯಲ್ಲಿ ನಾವಿದ್ವಿ. ಸ್ಟೇಟ್ ಲೆಡ್ ಡೆವಲಪ್ಮೆಂಟ್ ಇತ್ತು ಹಾಗಾಗಿನೇ ನಾವು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ತೊಗೊಂಡು ಬಂದ್ವಿ, ಬೇರೆ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ತೊಗೊಂಡು ಬಂದಿದ್ದು, ರೆಂಟ್ ಕಂಟ್ರೋಲ್ ಆ್ಯಕ್ಟು, ಇವೆಲ್ಲವೂ ಕೂಡ ಆ ಒಂದು ವೆನ್ ವಿ ವರ್ ಅಂಡರ್ ದಿ ಸ್ಟೇಟ್ ಲೆಡ್ ಡೆವಲಪ್ಮೆಂಟ್ ಮಾಡೆಲ್. ಆದರೆ ಈಗ ಕಳೆದ 35-40 ವರ್ಷದಿಂದ ನಾವು ಮಾರುಕಟ್ಟೆ ಆಧಾರಿತ ವ್ಯವಸ್ಥೆಗೆ ಶಿಫ್ಟ್ ಆಗಿದ್ದೇವೆ, ಮಾರ್ಕೆಟ್ ಲೆಡ್ ಡೆವಲಪ್ಮೆಂಟ್ಗೆ. ಅಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಆಟೋಮ್ಯಾಟಿಕಲಿ ಕೆಲಸ ಮಾಡುತ್ತೆ ಅನ್ನುವುದು ಒಂದು ಥಿಯರಿ, ಅದರ ಕಡೆಗೆ ಹೋಗಿದ್ದೇವೆ. ಹಾಗಂತೇಳಿ ಅವ್ರು ಹೇಳುವಂತಹದ್ದು ಇವತ್ತು ಅವಶ್ಯಕತೆ ಇಲ್ಲ ಅಂತಲ್ಲ, ಖಂಡಿತ ಅವಶ್ಯಕತೆ ಇದೆ. ಇವತ್ತಿಗೂ ಕೂಡ ಸಣ್ಣ ಪುಟ್ಟ ಬಾಡಿಗೆದಾರರಿಗೆ ಶೋಷಣೆ ಆಗ್ತಾ ಇದೆ, ಅವರಿಗೂ ಕೂಡ ರಕ್ಷಣೆ ಇರಬೇಕು ಅನ್ನುವಂಥದ್ದು. ಬಹುಶಃ ಈ ಕಾನೂನಲ್ಲಿ ಅವಕಾಶ ಇದೆ, ಆದರೆ ನಾವು ಈ ಕಾನೂನನ್ನು ಅನುಸರಣೆ ಮಾಡುವುದನ್ನು ಮರ್ತು ಬಿಟ್ಟಿದ್ದೇವೆ. ಎಲ್ಲರೂ ಒಗ್ಗಟ್ಟಾಗಿ ಒಟ್ಟು ಸೇರಿ ವಿ ಹ್ಯಾವ್ ಗಿವನ್ ಅಪ್ ಆನ್ ದ ಮೇನ್ ಸಬ್ಸ್ಟೆನ್ಸ್ ಆಫ್ ದ ಒರಿಜಿನಲ್ ಬಿಲ್. ಬಟ್ ಅದನ್ನು ಸ್ವಲ್ಪ ರಿಯಾಕ್ಟಿವೇಟ್ ಮಾಡಿದರೆ ಬಹುಶಃ ತಾವು ಹೇಳ್ದಂಗೆ ಸ್ವಲ್ಪ ನಾವು ಭಾಗಶಃ ರಿಲೀಫ್ ಕೊಡಲಿಕ್ಕೆ ಅವಕಾಶ ಇದೆ. ಆ ಅಂಶಗಳನ್ನು ಸ್ವಲ್ಪ ಅವೇರ್ನೆಸ್ಸು ಮಾಡಬೇಕು, ಜನಕ್ಕೆ ಇಂಪ್ಲಿಮೆಂಟು ಮಾಡಬೇಕು, ಅದ್ರ ಕಡೆಗೆ ಸರ್ಕಾರ ಗಮನ ಕೊಡುತ್ತೆ. 40 ವರ್ಷದ ಹಿಂದೆ ಈಗ ಮಾರ್ಕೆಟ್ ಡಿಮಾಂಡ್ ಡ್ರಿವನ್ ಅಂತ ಒಂದು ಹೇಳಿದ್ದಾರೆ. ಅಟ್ ದಿ ಸೇಮ್ ಟೈಮ್ no state government, either the central government or the state government, no government can lose the sight of the welfare of the weaker section. Correct. A weaker section ಅವರ ದೌರ್ಬಲ್ಯ, ಅವರ ಆರ್ಥಿಕ ಶಕ್ತಿಹೀನತೆ ಏನಿದೆ ಅದನ್ನ ನಾವು ಗಮನದಲ್ಲಿಟ್ಕೊಂಡು ಸ್ಟೇಟ್ ಶುಡ್ ಲೀಡ್ ಫ್ರಮ್ ದ ಫ್ರಂಟ್ ಟು ಸೇಫ್ ಗಾರ್ಡ್ ದೇರ್ ವೆಲ್ಫೇರ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಈ ಕಾನೂನಿನ ಉದ್ದೇಶ ಹೇಳಿದ್ರು, ನಮಗೆ ಕಾನೂನಿನ ಉದ್ದೇಶ ತಿಳಿತು, ಇದನ್ನು ನಾವು ವೆಲ್ಕಮ್ ಮಾಡ್ತೇವೆ. ಆದರೆ ಈ ಕಾನೂನನ್ನು ಓದಬೇಕಂತಂದ್ರೆ ಯಾರಿಗೂ ತಿಳಿಯಲ್ಲ. ಇದ್ರ ಬಗ್ಗೆ ಹಿಂದೆ ಕೂಡ ಚರ್ಚೆ ಆಗಿದೆ. ಅಲ್ಲ 20-25 ವರ್ಷದಿಂದ ನನಗನ್ಸಿದ್ದು ಅಲ್ಲ ಹಿಂಗೆ ಒಂದು ನಿಮಿಷ ನಾವು ಹೇಳೋದ್ರ ಕೇಳಿ. ಅಲ್ಲೇ ನಿಮ್ಮ ಕಾನೂನು ಇಲಾಖೆಯಲ್ಲಿ ಒಬ್ಬರೇ ಇದನ್ನು ಡ್ರಾಫ್ಟ್ ಮಾಡ್ತಿದ್ದಾರಂತ ನಾನು ಕೇಳಿದ್ದೇನೆ. ಆ ಮಾರಾಯಣ ಕನ್ನಡ ಯಾರಿಗೂ ತಿಳಿಯಲ್ಲ. ಈಗ ನಮ್ಮ ಸಿದ್ದರಾಮಯ್ಯನವ್ರಿಗೂ ಕೂಡ ತಿಳಿಯಲ್ಲ. ಹಾಗಾಗಿ ಈ ಕನ್ನಡ ದಯಮಾಡಿ ಯಾರು ಡ್ರಾಫ್ಟ್ ಮಾಡ್ತಾರ ಅವ್ರನ್ನ ಬದಲಾವಣೆ ಮಾಡ್ರಿ. ಈ ಕನ್ನಡದ ಕಾನೂನನ್ನು ಓದಿ ಯಾರಿಗೂ ಈ ಕಾನೂನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಅಲ್ಲಿ ಯಾರು ಇದನ್ನು ಬರೀತಾರ ಅದನ್ನು ಚೇಂಜ್ ಮಾಡ್ರಿ, ಸರಳ ಕನ್ನಡದಲ್ಲಿ ಕಾನೂನುಗಳನ್ನು ತೆಗೆದುಕೊಂಡು ಬರ್ರಿ. ಬೆಲ್ಲದವರೇ, ಅದು ಗೂಗಲ್ ಕನ್ನಡ, ಗೂಗಲ್ ಕನ್ನಡ ಆದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಅಂದ್ರೆ ಸರ್ಕಾರ ಗೂಗಲ್ ಯೂಸ್ ಮಾಡಿ ಕಾನೂನು ಮಾಡ್ತೇವೆ ಅಂತ ಹೇಳ್ತಾರೆ. ನೀವು ಯಾಕೆ ಚರ್ಚೆ ಮಾಡ್ತೀರಿ? ಬಿಲ್ ಬಗ್ಗೆ ಚರ್ಚೆ ಗೂಗಲ್ ಅವ್ರು ಹೇಳೋದು ನಿಜ. ಈ ವಿಧೇಯಕದ ಭಾಷೆ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅಷ್ಟು ಸಲೀಸಾಗಿ ಮಾನ್ಯ ಸಿದ್ದರಾಮಯ್ಯನವರು ಅಂತವರಿಗೆ ಕೆಲವರಿಗೆ ಸಾಧ್ಯ ಬಿಟ್ರೆ, ಸಾಮಾನ್ಯ ಜನಗಳಿಗೆ ವಿಧೇಯಕದ ಭಾಷೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ. ಇದನ್ನ ನೀವು ನಿಜವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಈ ವಿಧೇಯಕದಲ್ಲಿ ನಿಮಗೆ 2ನೇ ಪಾರ್ಟ್ ಕೊಟ್ಟಿರ್ತೇವೆ. ಅದರಲ್ಲಿ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಒರಿಜಿನಲ್ ಆ್ಯಕ್ಟ್ ಕೊಡ್ತೇವೆ. ಆ ಒರಿಜಿನಲ್ ಆ್ಯಕ್ಟ್ ಓದಿ ಆ ಯಾವ ಸೆಕ್ಷನಲ್ಲಿ ಅಮೆಂಡ್ ಮಾಡ್ತಾ ಇದ್ದೀವಿ ಅಂತ ಓದಿದಾಗ ಮಾತ್ರ ಅರ್ಥ ಆಗುತ್ತೆ ನಮಗೆ, ಇಲ್ಲ ಅಂದರೆ ಅದು ಅರ್ಥ ಆಗೋದಿಲ್ಲ. ಆ್ಯಂಡ್ ಭಾಷೆನೂ ಕೂಡ ಇದು ಕಾನೂನು ಭಾಷೆ ಆಗಿರೋದ್ರಿಂದ ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಇದಕ್ಕೆ ಸೊಲ್ಯೂಷನ್ ಅಂತ ವಿಚಾರ ಮಾಡ್ತೇವೆ, ಅವ್ರನ್ನ ಬದಲಾವಣೆ ಮಾಡಿ. ಅದನ್ನ ಯಾರು ಡ್ರಾಫ್ಟ್ ಮಾಡ್ತಿದ್ದಾರೆ ಒಬ್ಬರನ್ನ ಬದಲಾವಣೆ ಮಾಡಿ. ಅಲ್ಲ ಅದು ಸೊಲ್ಯೂಷನ್ ಬಹುಶಃ ಆಗ್ಲಿಕ್ಕಿಲ್ಲ. ಬಟ್
ನೀವ್ ಹೇಳ್ತಾ ಇರೋದು ಈಗ ಸಚಿವರು- ಸಾಮಾನ್ಯ ಇವನ್ ಶಾಸಕರಿಗೆ ಅರ್ಥ ಆಗ್ಬೇಕು ಅಂದ್ರೂ ಕೂಡ ಈ ಈಗ ಪ್ರಯತ್ನ ಮಾಡಿ ನೋಡಿ. ಆಗೋದಿಲ್ಲ. ಅವ್ರನ್ನ ಬದಲಾವಣೆ ಮಾಡಿ ಪ್ರಯತ್ನ ಮಾಡಿ Point ನೋಡಿ. noted. ಬೆಲ್ಲ- ಈಗ ಒಂದೇ ತಮ್ಮ ಒಂದು- ಅಲ್ಲ, point ಗೆ- ಒಂದು I will add. ಸರ್, ನಾನು ಕೂಡ ಸಂಸದೀಯ ವ್ಯವಹಾರಗಳ ಸಚಿವ ಕೆಲಸ ಮಾಡಿದ್ದೀನಿ. ಅವತ್ತಿಂದ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಅಂದ್ರೆ ಈ ಬಿಲ್ಗಳನ್ನ ಇಂಗ್ಲಿಷಲ್ಲಿ ಫಸ್ಟ್ ಮಾಡ್ತಾರೆ. ಹೌದು. ಅದು ದಟ್ ಹ್ಯಾಸ್ ಬೀನ್ ದ ಟ್ರೆಡಿಷನ್ ಆರ್ ಲೆಗೆಸಿ ಅದಾದ್ಮೇಲೆ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಆ ಕನ್ನಡ ಟ್ರಾನ್ಸ್ಲೇಷನ್ ಮಾಡುವಾಗ ಈ ಒಂದು ಸಮಸ್ಯೆ ಇರೋದು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ, ಸರ್ಕಾರನ ನಾನು ಮನವಿ ಮಾಡ್ಕೊಳ್ಳೋದು ಬಹಳ ಮುಂಚೆಯಿಂದ ನನ್ನ ಮನಸ್ಸಲ್ಲಿ ಇದಿದೆ. ಈ ಬಿಲ್ಲನ್ನು ಸದನಕ್ಕೆ ತರಕ್ಕಿಂತ ಮುಂಚೆ ಯು ಪ್ಲೀಸ್ ಅಲೋ ಇಟ್ ಇನ್ ದ ಪಬ್ಲಿಕ್ ಡೊಮೈನ್. ಯಾಕೆ ಅಂತಂದರೆ ಸದನದ ಎಷ್ಟೇ ಶಾಸಕರು, ನಾವು ಜನಪ್ರತಿನಿಧಿಗಳವರು, ನಾವು ಈ ಲೀಗಲೀಸಲ್ಲಿ ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್. ಸೊ ಈ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಂದ ನಮಗೊಂದಷ್ಟು ಮಾಹಿತಿ ಬರ್ತದೆ, ಇದರದ್ದು ಸಾಧಕ ಬಾಧಕ, ಇದರಿಂದ ಏನು ತೊಂದರೆ ಅನ್ನೋದು ಬರ್ತದೆ. ಸೊ ಐ ಥಿಂಕ್ ಇಟ್ ಇಸ್ ದಿ ನೀಡ್ ಆಫ್ ದಿ ಅವರ್. ಬಿಲ್ ಒಂದ್ಸಲ ಬಂದ ತಕ್ಷಣ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆದ ತಕ್ಷಣ ಒಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಬಿಟ್ಟು ಪಬ್ಲಿಕ್ ಅಲ್ಲಿ ಚರ್ಚೆ ಆಗಿ ಅದರ ಆಧಾರದ ಮೇಲೆ ನಾವಿಲ್ಲಿ ಚರ್ಚೆ ಮಾಡೋದು ಅನುಕೂಲ ಆಗುತ್ತೆ ಅಂತ ನನ್ನ ಪ್ರಾಮಾಣಿಕವಾದ ಅನಿಸಿಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.